ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ಹೊಂದಿದ್ರೆ ನಾವು 3 ರಿಂದ 4 ಎಕ್ಸಾಮ್ಗಳನ್ನ ಉಪನ್ಯಾಸಕರುಗಳು ಅದಾರ. ಈ ಉಪನ್ಯಾಸಕರು ತಮ್ಮ ಮಕ್ಕಳ ಥರ ಬೆಳಿಗ್ಗೆ 9 ಗಂಟೆಗೆ ಅಂತ ಕ್ಲಾಸ್ ಹಾಕಿ ಸಂಜೆ 5 ಗಂಟೆ 5:30 ಕೂಡ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪುಕ್ಕಟಿಯಾಗಿ ನೋಡ್ತಾ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದ ರೀತಿಯಲ್ಲಿ ಒಂದು ಸಹಬಾಳ್ವೆಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ನಮ್ಮೆಲ್ಲ ಬಂದಿದ್ದೇ ಆದರೆ ಅವರು ಕಾಲೇಜಿಗೆ ಬಂದು ಪ್ರತಿ ದಿವಸ ಕ್ಲಾಸ್ನಲ್ಲಿ ಕುಂತ್ರೆ ಯಾವುದೇ ರೀತಿಯಂಥ ಗೈರು ಹಾಜರು ಆಗದೇ ಇದ್ದರೆ ಅವರು ಫಲಿತಾಂಶ ಬರದೇ ಹೋದರೆ ನಮ್ಮೆಲ್ಲ ಉಪನ್ಯಾಸಕರು ಹಾಗೂ ನಾನು ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಹೊಣೆಗಾರರಾಗಿರ್ತೀವಿ. ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅವನು ರೆಗ್ಯುಲರ್ ಆಗಿ ನಮ್ಮ ಕಾಲೇಜಿಗೆ ಬಂದ್ರೆ ಆ ವಿದ್ಯಾರ್ಥಿ ಫೇಲ್ ಆದ್ರೆ ಕಾಲೇಜು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳ್ತಿದ್ರು. ಆದರೂ ನಾನು ಈ ಕಾಲೇಜಲ್ಲಿ ಬಂದು ಸೇರಿದೆ. ಆಮೇಲೆ ಗೊತ್ತಾಯಿತು ಈ ಡೆತ್ತಾನ ಒಂದು ಮಂತ್ ಹಿಂದೆ ಬ್ಯಾಕು ಆ ಡಿಪ್ರೆಷನಲ್ಲಿ ಸ್ವಲ್ಪ ಸರಿಯಾಗಿ ಓದೋಕ್ಕಾಗೋ ರೇಂಜಿಗೆ ಇದು ಅಷ್ಟಲ್ಲ, ಇನ್ನೂ ಜಾಸ್ತಿ ಹೋಗ್ಬೇಕಂತ ನನಗೆ ಆಸೆ ಇದೆ. ಈ 2024-25ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಸುಮಾರು 9 ವಿದ್ಯಾರ್ಥಿಗಳು ಇವತ್ತು ಉನ್ನತ ದರ್ಜೆಯಲ್ಲಿ ಉನ್ನತ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮತ್ತು ನಮ್ಮ ಕಾಲೇಜಿನ ಎಲ್ಲ ಸ್ಟಾಫಿನ ಪರವಾಗಿ ಹಾಗೂ ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ನಮ್ಮ ಕರುಳಾಳ ಜಗದ್ಗುರು ವಿದ್ಯಾಸಂಸ್ಥೆಯ ಪರವಾಗಿಯೂ ಕೂಡ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕಾಲೇಜಿನಲ್ಲಿ ಈ ರೀತಿ ಫಲಿತಾಂಶ ಬರಲಿಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ನಾವು ಪ್ರತಿ ಒಂದು ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತೀವಿ. ಪ್ರತಿ ತಿಂಗಳು ಕೂಡ ಟೆಸ್ಟ್ಗಳನ್ನು ಮಾಡ್ತೀವಿ, ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತೀವಿ. ಹಾಗೆ ಈ ಪೂರಕ ಪರೀಕ್ಷೆಗಳು ಏನು ನಮಗೆ ಸಪ್ಲಿಮೆಂಟ್ರಿ ಟೈಪು ನಾವು ಏನು ಪೂರ್ವ ಪ್ರಿಪರೇಟರಿ ಎಕ್ಸಾಮ್ಗಳನ್ನು ನಾವು ಪ್ರತಿ ಒಂದು ಎಕ್ಸಾಮ್ ಅಂತ ಮಾತ್ರ ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ಹೊಂದಿದ್ರೆ ನಾವು 3 ರಿಂದ 4 ಎಕ್ಸಾಮ್ಗಳನ್ನು ಮಾಡ್ತೀವಿ. ಹಾಗೆ ಈ ಎಕ್ಸಾಮ್ ಮಾಡೋದು ಅಷ್ಟೇ ಅಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೋ ಆ ಎಲ್ಲ ತಪ್ಪುಗಳನ್ನು ನಮ್ಮ ಎಲ್ಲ ಉಪನ್ಯಾಸಕರು ಕೂಡ ಹಾಗೆ ಒಂದು ದಿನದಲ್ಲಿ ಅವರಿಗೆ ಫಲಿತಾಂಶವನ್ನು ಕೊಟ್ಟು ತಪ್ಪಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮತ್ತೆ ಮೋಟಿವೇಟ್ ಮಾಡಿ ಅವರಿಗೆ ಉತ್ತಮವಾದಂಥ ಫಲಿತಾಂಶವನ್ನು ಪಡಲಿಕ್ಕೆ ನಮ್ಮೆಲ್ಲ ಉಪನ್ಯಾಸಕರು ಕೂಡ ಸಹಕಾರವನ್ನು ಕೊಡ್ತಾರೆ. ನಮ್ಮ ಉಪನ್ಯಾಸಕರು ಅತ್ಯಂತ ಸುಮಾರು ಇಲ್ಲಿ 30-32 ಜನ ಉಪನ್ಯಾಸಕರುಗಳು ಅದಾರ. ಈ ಉಪನ್ಯಾಸಕರು ತಮ್ಮ ಮಕ್ಕಳ ಥರ ಬೆಳಿಗ್ಗೆ 9 ಗಂಟೆಗೆ ಅಂತ ಕ್ಲಾಸ್ ಹಾಕಿ ಸಂಜೆ 5 ಗಂಟೆ 5:30 ಕೂಡ ನಾವು ತರಗತಿಗಳನ್ನು ತಗೊಳ್ತೇವೆ. ಹಾಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದ ರೀತಿಯಲ್ಲಿ ಒಂದು ಸಹಬಾಳ್ವೆಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ನಮ್ಮೆಲ್ಲ ಉಪನ್ಯಾಸಕರು ಕೂಡ ಕಾಪಾಡ್ತಾರೆ. ಪ್ರತಿಯೊಂದು ವಿಭಾಗದಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅನುಭವ ಹೊಂದಿರತಕ್ಕಂಥ ಸುಮಾರು 20 ವರ್ಷಗಳ ಅನುಭವವನ್ನು ಹೊಂದಿರತಕ್ಕಂಥ ಉಪನ್ಯಾಸಕರದರ ಮೌಲ್ಯಮಾಪನದಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತಾವ, ಪ್ರಶ್ನೆಗಳು ಮುಂದಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು, ಅವ್ರಿಗೆ ಮಾರ್ಗದರ್ಶನ ಯಾವ ರೀತಿ ಕೊಡಬೇಕು ಅನ್ನೋದು ನಮ್ಮೆಲ್ಲ ಉಪನ್ಯಾಸಕರು ಕೂಡ ಆ ರೀತಿಯ ಕೆಲಸವನ್ನು ಮಾಡ್ತಾರೆ. ಹಾಗೆ ನಮ್ಮಲ್ಲಿ CC ಕ್ಯಾಮ್ರಾ ಇಡೀ ಕ್ಯಾಂಪಸ್ನಲ್ಲಿ CC ಕ್ಯಾಮ್ರಾ ಅಳವಡಿಸ್ತೀವಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಒಂದು ಈ ಕಾಲೇಜುಗಳ ಆವರಣದಲ್ಲಿ ಅವರು ಎಂಟ್ರಿ ಆದ ಸಾಕು ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ದೇವಸ್ಥಾನದ ಒಂದು ರೀತಿಯಲ್ಲಿ ವಾತಾವರಣ ಮೂಡ್ತೈತಿ. ನಮ್ಮ ಕಾಲೇಜಿಗೆ ಬಂದಿದ್ದೇ ಆದರೆ ಅವರು ಕಾಲೇಜಿಗೆ ಬಂದು ಪ್ರತಿ ದಿವಸ ಕ್ಲಾಸ್ನಲ್ಲಿ ಕುಂತ್ರೆ ಯಾವುದೇ ರೀತಿಯಂಥ ಗೈರು ಹಾಜರು ಆಗದೇ ಇದ್ದರೆ ಅವರು ಫಲಿತಾಂಶ ಬರದೇ ಹೋದರೆ ನಮ್ಮೆಲ್ಲ ಉಪನ್ಯಾಸಕರು ಹಾಗೂ ನಾನು ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಹೊಣೆಗಾರರಾಗಿರ್ತೀವಿ. ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅವನು ರೆಗ್ಯುಲರ್ ಆಗಿ ನಮ್ಮ ಕಾಲೇಜಿಗೆ ಬಂದ್ರೆ ಆ ವಿದ್ಯಾರ್ಥಿ ಫೇಲ್ ಆದ್ರೆ ಅದಕ್ಕೆ ನಾನು ಜವಾಬ್ದಾರಿ, ನಮ್ಮ ಸ್ಟಾಫ್ ಜವಾಬ್ದಾರಿಯಾಗಿ ಇರ್ತೇವೆ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ನಂದು ಸೆಕೆಂಡ್ PUC 95.95 ಆಗಿದೆ ರಿಸಲ್ಟು. ನಮ್ಮ ಕಾಲೇಜಿಗೆ ನಂದೇ ಫಸ್ಟು. ಫಸ್ಟ್ ಬಂದರೆ ತುಂಬ ಖುಷಿ ಆಗ್ತಾಯಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು 95 ಅಬೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಚೆನ್ನಾಗಿದೆ ಇದಕ್ಕಿಷ್ಟಕ್ಕೆ ತೃಪ್ತಿ ಪಡ್ತೀನಿ ನಾನು. ನಮ್ಮ ಕಾಲೇಜು ತುಂಬ ಚೆನ್ನಾಗಿದೆ. ನಮ್ಮ ಕಾಲೇಜ್ ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ ಈ ಕಾಲೇಜ್ ಬಗ್ಗೆ ಅಷ್ಟು. ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇಲ್ಲಿ ನೇಚರು ತುಂಬ ಇಷ್ಟ ಆಯಿತು. ಇಲ್ಲಿ ಆಮೇಲೆ ಇಲ್ಲಿ ಲೆಕ್ಚರ್ಸ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವೇನು ಕೇಳಿದರೂ ಅವ್ರು ಯಾವುದಕ್ಕೂ ಬೋರ್ ಮಾಡ್ಕೊಳ್ಳಲ್ಲ. ಎಲ್ಲರೂ ಪ್ರತಿಯೊಂದು ಹೇಳ್ತಾರೆ. ಅವರು ಯಾವುದಕ್ಕೂ ಹಿಂಜರಿಯಲ್ಲ ನಮ್ಮ ಸರ್ಗಳು. ಈ ಎಲ್ಲ ಲೆಕ್ಚರ್ಸು ನಂಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲರೂ ಕೂಡ. ಮತ್ತು ನಮ್ಮ ಹತ್ಮಳ್ಳಿಯಲ್ಲಿ ಕಾಲೇಜ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇಲ್ಲಿ ನೀನು ಸ್ಪೋರ್ಟ್ಸ್ಗೂ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಟೀಚಿಂಗೂ ಅಷ್ಟೇ, ಟೀಚಿಂಗ್ ಕೂಡ ಚೆನ್ನಾಗಿದೆ ಇಲ್ಲಿ. ಸೈನ್ಸ್ ಕಾಂಬಿನೇಷನಲ್ಲಿ 80% ತೆಗೆದಿದ್ದೀನಿ. ನನಗೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಟೀಚರ್ಸ್, ಲೆಕ್ಚರರ್ಸ್, ಸ್ಟಾಫ್ ಎಲ್ಲ ನನಗೆ ಭಾಳ ಸಪೋರ್ಟ್, ಮೋಟಿವೇಟ್ ಮಾಡಿದ್ದಾರೆ. ಲೆಕ್ಚರರ್ಸ್, ಕ್ಲಾಸಸ್, ಲ್ಯಾಬು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲ್ಯಾಬ್ ಎಕ್ಸಾಮ್ ಚೆನ್ನಾಗಾಯಿತು. ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ, ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಮಗೆ.
ಮತ್ತು ಸೀರೀಸ್ ಟೆಸ್ಟು ಪ್ರಿಪ್ರೇಟ್ರಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಮತ್ತು 25 ಮಾರ್ಕ್ಸಿಂದು ಟೆಸ್ಟ್ ಅದು ಎಲ್ಲ ಚೆನ್ನಾಗಾಗಿದೆ. ಟೀಚರ್ಸ್ ಭಾಳ ಸಪೋರ್ಟ್ ಮಾಡಿದ್ದಾರೆ, ಭಾಳ ಮೋಟಿವೇಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಭಾಳ ಫೆಸಿಲಿಟೀಸ್ ಇದೆ ಈ ಕಾಲೇಜಲ್ಲಿ. ಟೀಚರ್ಸ್ ಎಲ್ಲ 4:30 5 o'clock ಗ್ರೂಪ್ ಸ್ಟಡೀಸ್ ಎಲ್ಲ ಮಾಡ್ತಿದ್ರು. ಟೀಚರ್ಸ್ ಎಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದು ಲೈಬ್ರರಿ, ಲ್ಯಾಬಿನ ಫೆಸಿಲಿಟಿ ಎಲ್ಲ ಇದೆ. ಭಾಳ ಫ್ಯಾಮಿಲಿದು ಭಾಳ ಸಪೋರ್ಟ್ ಇದೆ ನನಗೆ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಆಫ್ ಆಲ್ ಮೈ ಸ್ಟಾಫ್, ಟೀಚರ್ಸ್, ಮ್ಯಾನೇಜ್ಮೆಂಟ್. ನಂದು 92% ಆಯಿತು. ಈ ಕಾಲೇಜಲ್ಲಿ ಫಸ್ಟಿಗೆ ನಾನು ಸೇರಬೇಕಾದ್ರೆ ಎಲ್ಲರೂ ಹೇಳೋರು ಕಾಲೇಜು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳ್ತಿದ್ರು. ಆದರೂ ನಾನು ಈ ಕಾಲೇಜಲ್ಲಿ ಬಂದು ಸೇರಿದೆ. ಆಮೇಲೆ ಗೊತ್ತಾಯಿತು ಈ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ. ಇಲ್ಲಿ ಎಷ್ಟಾದರೂ ಪರ್ಸೆಂಟೇಜ್ ಮಾಡ್ಬೋದು, ನಾನು ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಬರ್ತಿತ್ತು. ರೀಸನ್ ಏನಂದರೆ ಎಕ್ಸಾಮ್ ಟೈಮಲ್ಲಿ ನಮ್ಮ ತಮ್ಮ ಡೆತ್ ಆದ ಒಂದು ಮಂತ್ ಹಿಂದೆ ಬ್ಯಾಕು. ಆ ಡಿಪ್ರೆಷನಲ್ಲಿ ಸ್ವಲ್ಪ ಸರಿಯಾಗಿ ಓದೋಕ್ಕಾಗಲಿಲ್ಲ ನನಗೆ. ಆದರೂ ಇಷ್ಟು ಬಂದಿದ್ದಾರೆ ಮಾರ್ಕ್ಸು, ಚೆನ್ನಾಗಿ ಖುಷಿ ಆಗ್ತಿದೆ. ಬಟ್ ಏನಪ್ಪ ಅಂದರೆ ನಾನು ಓದೋ ರೇಂಜಿಗೆ ಇದು ಅಷ್ಟಲ್ಲ, ಇನ್ನೂ ಜಾಸ್ತಿ ಬರ್ತಿತ್ತು. ಬಟ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಯಿತು. ಇರಲಿ ಪರವಾಗಿಲ್ಲ. ಆದರೂ ನಮ್ಮ ಸರೆಲ್ಲ ತುಂಬ ಗೈಡಿಂಗ್ ಮಾಡಿದರು. ಚೆನ್ನಾಗಿ ಇಂಟರ್ನಲ್ಸು ಅವೆಲ್ಲ ಹೆಂಗೆ ಬರೀಬೇಕು ಅಂತ ಎಲ್ಲ ಹೇಳ್ತಿದ್ರು. ಮತ್ತು ನಮಗೆ ಪ್ರಿಪೇಟ್ರಿ ಇವೆಲ್ಲ ಬೇರೆ ಕಾಲೇಜಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜಲ್ಲಿ ಟೆಸ್ಟು, ಪ್ರಿಪೇಟ್ರಿ ಇವು ಅಂತ ಬೇಜಾನ್ ಮಾಡಿದ್ದಾರೆ. ಎಲ್ಲ ಪ್ರಿಪೇರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಬ್ಬರೇ ಸರ್ ಅಂತ ಅಲ್ಲ, ಎಲ್ಲ ಸರು ಅವ್ರವ್ರ ಸೆಕ್ಷನು ಮತ್ತು ನಮಗೂ ಬೇರೆ ಸೆಕ್ಷನವ್ರಿಗೂ ಸರ್ ಕೂಡ ನಮಗೂ ಗೈಡೆನ್ಸ್ ಮಾಡಿ ಎಕ್ಸಾಮು ಆ ಥರ ಫೇಸ್ ಮಾಡಿ ಈ ಥರ ಬರೀರಿ, ಮತ್ತು ಡಿಸ್ಟ್ರಾಕ್ಷನ್ ಆಗಬೇಡಿ, ಮತ್ತು ಮೈಂಡ್ ಒಂದೇ ಥರ ಇಟ್ಕೊಳ್ಳಿ, ಮತ್ತು ಎಕ್ಸಾಮ್ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕು ಮಾಡಿ, ಹಾಗೆ ಹಾರ್ಡ್ ವರ್ಕು ಇರಲಿ, ಮತ್ತು ಒಳ್ಳೆ ರಿಸಲ್ಟ್ ಪಡಿತೀರಾ. ಯಾಕಂದರೆ ಇದು ಪ್ರತಿ ಸಾರಿ ಬರೋಲ್ಲ, ಇದು ಸೆಕೆಂಡ್ ಇಯರ್ ಅನ್ನೋದು ಒಂದು ಸತಿ ಬರುತ್ತೆ. ಇದು ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಸತಿ ಎಂಟ್ರಿ ಆದತ್ರ ಮುಗೀತು, ಇನ್ನು ನೆಕ್ಸ್ಟ್ ಬರೋಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬರೀರಿ ಅಂತ ಎಲ್ಲ ಸರು ಹೇಳ್ತಿದ್ರು. ಮತ್ತು ನಮ್ಮ ಕಾಲೇಜಲ್ಲಿ, ಸುತ್ತಮುತ್ತ ಕಾಲೇಜಲ್ಲಿ ನಮ್ಮ ಕಾಲೇಜು ಸ್ವಲ್ಪ ಬೆಟರು. ಯಾಕಂದರೆ ನಮ್ಮ ಕಾಲೇಜಲ್ಲಿ ಸರ್ಗಳೆಲ್ಲ ಎಲ್ಲ A1 ಥರ ಪಾಠ ಮಾಡ್ತಾರೆ, ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ. ಮತ್ತು ನಮ್ಮ ಕಾಲೇಜಲ್ಲಿ ವಾತಾವರಣವೂ ಚೆನ್ನಾಗಿದೆ, ಮತ್ತು ಎಲ್ಲ ಥರ ಸಪೋರ್ಟ್ ಇದೆ, ಮತ್ತು ಎಲ್ಲ ಥರದ ವ್ಯವಸ್ಥೆ ಇದೆ. ಮತ್ತು ಕಾಲೇಜ್ ಗೇಟಲ್ಲಿ ಮತ್ತು ಮೊಬೈಲ್ ಬಳಕೆ ಇವೆಲ್ಲ ಇದು ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಮತ್ತೆಲ್ಲ ಸಕ್ಕದಾಗಿ ನಮ್ಮ ಪ್ರಿನ್ಸಿಪಾಲ್ ಸರ್ ಮತ್ತು ಉಳ್ಕಿದ ಎಲ್ಲ ಎಲ್ಲ ಸರ್ಗಳು ಕೂಡ ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿದ್ದಾರೆ. ಒಬ್ಬರೇ ಸ್ಟೂಡೆಂಟ್ ಅಂತಲ್ಲ, ಎಲ್ರಿಗೂ ಪ್ರೋತ್ಸಾಹ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಗಳಿಗೂ ಸಹ ಹಾಗೆ ಎಲ್ಲ ಟ್ರೀಟ್ ಮಾಡ್ತಾರೆ, ಅವರು ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ. ಏನೋ ಒಂಥರ ಖುಷಿ. ಈ ಕಾಲೇಜಲ್ಲಿ ಫಸ್ಟಿಗೆ ಬಂದಾಗ ಏನೋ ಒಂಥರ ಡೌಟಲ್ಲಿದ್ವಿ, ಇವಾಗ ಹೋಗಬೇಕಾದ್ರೆ ಸ್ವಲ್ಪ ಫೀಲಿಂಗ್ ಇದೆ. ಇಂಥ ಕಾಲೇಜ್ ಮಿಸ್ ಮಾಡ್ಕೊತಿದ್ದೀವಿ, ಮುಂದೆ ಡಿಗ್ರಿಯಲ್ಲಿ ಇಂಥ ಕಾಲೇಜ್ ಸಿಗುತ್ತೋ ಇಲ್ಲೋ ಅನ್ನೋದೇ ಸ್ವಲ್ಪ ಇದಾಗಿದೆ. ಆದರೂ ಚೆನ್ನಾಗಿ ಓದ್ತೀವಿ, ನೆಕ್ಸ್ಟು ಡಿಗ್ರಿಯಲ್ಲಿ ಏನೋ ಚೆನ್ನಾಗಿ ಸ್ಕೋರ್ ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಊರು ಹಲುವಾಗಲು. ನಾನು SLC ಮುಗಿದ ನಂತರ ಧಾರವಾಡದಲ್ಲಿ ಹಚ್ಚಿದ್ದೆ. ಅಲ್ಲಿ ನನಗೆ ಹಾಸ್ಟೆಲ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಹರಪನಹಳ್ಳಿಯಲ್ಲಿ ಎಲ್ಲ ಕಾಲೇಜಲ್ಲಿ ವಿಚಾರಿಸಿದೆ. ಆಗ ನಮ್ಮ ಮನೆಯವರೆಲ್ಲ ಹೇಳಿದ್ದು HPS ಕಾಲೇಜ್ ಚೆನ್ನಾಗಿದೆ, ಅಲ್ಲೇ ಸೇರೋ ಅಂತಂತಂದು ಹೇಳಿದರು. ನಾನು HPS ಕಾಲೇಜಿಗೆ ಬಂದು ಸೇರಿದಾಗ ನಾನು ಕಲಾ ಕಾಂಬಿನೇಷನ್ ತಗೊಂಡೆ. ಅದರಲ್ಲಿ ನನಗೆ ಫಸ್ಟ್ ಇಯರು 93 ಆಗಿತ್ತು. ಮುಂದೇನು ಚೆನ್ನಾಗಿ ತೆಗಿಬೇಕು ಅಂದ್ಕೊಂಡು ನಾನು ಸ್ಟಡಿ ಮಾಡಿದ್ದೆ. ಆಮೇಲೆ ಎಲ್ಲ ಟೀಚರ್ಸ್ ಎಲ್ಲ ನನಗೆ ಭಾಳ ಸಪೋರ್ಟ್ ನೀಡ್ಯಾರೆ. ಎಲ್ಲ ಇಲ್ಲಿ ನಮ್ಮ ಕಾಲೇಜಿನ ಸ್ಪೆಷಲಿಟಿ ಅಂತಂದರೆ NSS ಕ್ಯಾಂಪ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದಾವೆ, ಆಮೇಲೆ ಕಡೆ ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇದ್ದಾವೆ. ನಂದು ದ್ವಿತೀಯ PUCಯಲ್ಲಿ 88 ಆಗಿದೆ ಪರ್ಸೆಂಟೇಜು. ಈ ಪರ್ಸೆಂಟೇಜಿಗೆ ಕಾರಣ ನಮ್ಮ ಇದು ಗುರುಗಳಾಗಿರ್ಬೋದು, ಹಾಗೆಯೇ ನಮ್ಮ ಎಲ್ಲರ ಪ್ರೋತ್ಸಾಹ ಕೂಡ ಇದೆ. ಹಾಗೆಯೇ ಈ ಕಾಲೇಜಿಗೆ ಬರಬೇಕಾದ್ರೆ ಇದಕ್ಕೆ ಫಸ್ಟ್ ಆಫ್ ಆಲ್ ಕಾರಣ ಅಂದರೆ ನಮ್ಮ ಮಾಮ ಅವರು ಇದೇ ಕಾಲೇಜಲ್ಲಿ ಓದಿದ್ದಕ್ಕೆ, ಅದಕ್ಕೆ ನನ್ನ ಕಾಲೇಜನ್ನು ನಾನು ನಿನಗೆ ಕೊಡಿಸ್ತೀನಿ, ನೀನು ಇಲ್ಲಿ ಚೆನ್ನಾಗಿ ಓದಿ ಪರ್ಸೆಂಟೇಜ್ ಮಾಡ್ತೀಯ ಅನ್ನೋ ಭರವಸೆ ಮೇಲೆ ಕಳಿಸ್ತಿದ್ದೀವಿ ಅಂತ ಹೇಳಿದರು ಸರ್. ಅದಕ್ಕೆ ಈ ಕಾಲೇಜಿಗೆ ಜಾಯಿನ್ ಆದೆ. ಈ ಕಾಲೇಜಲ್ಲಿ ಬಂದ ತಕ್ಷಣ ನನಗೆ ಫಸ್ಟ್ ಇಷ್ಟ ಆಗಿದ್ದೆ ವಾತಾವರಣ. ಅಂದರೆ ನಾವು ಅವಾಗೆಲ್ಲ ಜೂನಿಗೆ ಬರ್ತಿದ್ವಿ, ಮೇಗೆ ಬಂದಿದ್ವಿ, ಇಲ್ಲೆಲ್ಲ ವಾತಾವರಣ ಎಲ್ಲ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೇಚರ್ಸು ತುಂಬ ಚೆನ್ನಾಗಿದೆ. ನೇಚರ್ ನೋಡಿನೇ ಇಷ್ಟ ಆಯಿತು, ಬೇರೆ ಯಾವ ಕಾಲೇಜಿಗೂ ಹೋಗಿರಲಿಲ್ಲ. ಹಾಗೆಯೇ ಈ ಕಾಲೇಜಲ್ಲಿ ಬಂದ ತಕ್ಷಣ ನನಗೆ ಇದು ಇಷ್ಟ ಆಯಿತು. ಅಲ್ಲೇ ಕುತ್ಕೊಂಡು ನೋಡಿದ್ವಿ, ಎಲ್ಲ ಸರ್ಸು ಮಾತಾಡಿಸ್ತಿದ್ರು ಎಷ್ಟಾಗಿದೆ ಪರ್ಸೆಂಟೇಜ್ ಎಲ್ಲ ಅಂತ ಕೇಳಿದರು. ಆವಾಗ ನಂದು 75 ಆಗಿದೆ ಸರ್ 10th ಅಂತ. ಅದಕ್ಕೆ ಏನು ತೊಗೊತೀಯ ಅಂತ ಕೇಳಿದರು. ನಾನು ಇದು ಆರ್ಟ್ಸ್ ತೊಗೊತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಇಲ್ಲೇ ಜಾಯಿನ್ ಮಾಡಿಸಿದ್ರು.
ಆಮೇಲೆ ಬರ್ತಾ ಬರ್ತಾ ಫಸ್ಟ್ ಪಿ ಯು ಸಿಯಲ್ಲೂ ಚೆನ್ನಾಗಿ ಸ್ಕೋರ್ ಆಯಿತು ನಂದು. ಹಾಗೆಯೇ ಎಲ್ಲ ಸರ್ಸು ತುಂಬ ಮೋಟಿವೇಶನ್ ಕೊಡ್ತಾಯಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು, ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಿದ್ರು. ಅಂದರೆ ಒಂದು ಕುಟುಂಬ ಥರ ನಾವೆಲ್ಲರೂ ಇದ್ವಿ. ಹಾಗೆಯೇ ಸೆಕೆಂಡ್ ಪಿ ಯು ಸಿಯಲ್ಲಿ ಬರ್ತಾ ನಮ್ಮನ್ನೆಲ್ಲ ಸ್ವಲ್ಪ ತುಂಬ ಹಚ್ಕೊತಿದ್ರು. ತುಂಬ ಇಲ್ಲಿ 4 ಮಟ್ಟ ಯಾವ ಕಾಲೇಜು ಇರೋಲ್ಲ ಇಲ್ಲಿ ಹರಪನಹಳ್ಳಿಯಲ್ಲಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಲೇಜು ಮಧ್ಯಾಹ್ನಕ್ಕೆಲ್ಲ ಬಿಟ್ಬಿಡ್ತಾರೆ. ಆದರೆ ನಮ್ಮ ಕಾಲೇಜಲ್ಲಿ ಗೇಟ್ ಲಾಕ್ ಮಾಡಿಸ್ತಾರೆ. ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಚೆನ್ನಾಗಿ ಗುಂಪು ಇದು ಮಾಡ್ತೀವಿ, ಓದ್ತಿದ್ವಿ. ಹಾಗೆಯೇ ಬೇರೆ ಕಾಲೇಜಲ್ಲೆಲ್ಲ ಒಂದೇ ಪ್ರಿಪ್ರೇಟ್ರಿ ಮಾಡಿದ್ದಾರೆ. ನಮ್ಮ ಕಾಲೇಜಲ್ಲಿ 3 ಥರ ಪ್ರಿಪ್ರೇಟ್ರಿ ಮಾಡಿದ್ದಾರೆ. ಆ 3ರಲ್ಲಿ ನಾವು ಏನೇನು ತಪ್ಪು ಮಾಡಿದ್ದೀವಿ ಅಂತ ಲಾಸ್ಟಿಗೆ ನಮಗೆ ಪೇಪರ್ ಕೊಟ್ಟಿನೂ ಹೇಳಿದ್ದಾರೆ, ಈ ರೀತಿ ಮಾಡಬೇಡ್ರಿ ಅಂತ ಹೇಳಿ. ಆದರೂ ಇಷ್ಟು ನನ್ನ ಇದು ಗುರಿ ಇದಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇಷ್ಟಾಯಿತು, ತುಂಬ ಮನಸ್ಸಿಗೆ ತೃಪ್ತಿ ಆಯಿತು. ಆಮೇಲೆ ಸರ್ಗಳಿಗೆಲ್ಲ ಹೇಳ್ತಿದ್ವಿ, ಸರ್ಗಳು ಚೆನ್ನಾಗಾಗಿದೆ ಬಿಡು ಅಂತ ಅಂತಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಸರ್ಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಕುಟುಂಬದವರೆಲ್ಲರೂ, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ರು ಇಷ್ಟು ಪರ್ಸೆಂಟೇಜಲ್ಲಿ. ಕಾಲೇಜಿನಾಗ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ. ಒಂದು ಭೇದ ಭಾವ, ಜಾತಿ ಧರ್ಮ ಅಂತ ಯಾವುದಿಲ್ಲ. ಈ ಕಾಲೇಜಿನಾಗ ಈ ಉರ್ದು ಶಾಲೆ ಹುಡುಗರು ಭಾಳ ಮಂದಿ ಬಂದರೆ ನಾವು ಮತ್ತೆ ಹೇಳ್ತೀವಿ, ಈ ಕಾಲೇಜಿನಾಗ ಮತ್ತೆ 20-15 ಸ್ಟೂಡೆಂಟ್ ಇದ್ದರೆ ಅವ್ರ ಲೆಕ್ಚರ್ ಪ್ರಿನ್ಸಿಪಾಲ್ ಹೇಳ್ಯಾರ, ಒಂದು ಉರ್ದು ಟೀಚರ್ ಕೂಡ ತರ್ತಾರಂತ ಹೇಳ್ಯಾರ. ನಾನು ಎಲ್ಲರಿಗೂ ಉರ್ದು ಶಾಲೆ ಮಕ್ಕಳಿಗೆ ಏನು ಹೇಳ್ತೀನಂತೆ, ಈ ಶಾಲೆಗೆ, ಈ ಕಾಲೇಜಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳ್ಳೆ ಐತಿ, ಎಲ್ಲರೂ ಬರಬೇಕಂತ ನಾನು ಒಂದು ಅಭಿಪ್ರಾಯ ಮಾಡ್ತೀನಿ. ಸಂಜೆ 4:15 ಇಂದ 5:30ವರೆಗೂ ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಆರ್ಟ್ಸ್ ಆ ವಿದ್ಯಾರ್ಥಿಗಳಿಗೆ ಗುಂಪು ಮಾಡಿಬಿಟ್ಟು ಅವ್ರನ್ನ ಚರ್ಚೆ, ಯಾವುದೇ ವಿಷಯ ಆಗಿರ್ಬೋದು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ, ನಿಮಗೆ ಡೌಟ್ ಇದ್ದರೆ ಎಲ್ಲ ಲೆಕ್ಚರರ್ಸ್ ಇರ್ತಾರೆ 5:30ವರೆಗೂ, ಅವರು ಕೇಳ್ಕೊಬೋದು. ಅದಾದ ನಂತರ ಅವರಿಗೆ ಲೈಬ್ರರಿಯಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೂ ಸಹ ಅವ್ರಿಗೆ ಕಾಂಬಿನೇಷನಿಗೆ ಸಂಬಂಧಪಟ್ಟಂಗೆ 6 ಬುಕ್ಸ್ಗಳನ್ನು ಕೊಡ್ತೀವಿ. ಅದನಂತರ ಉತ್ತಮವಾದ ಕ್ರೀಡಾಂಗಣದ ವ್ಯವಸ್ಥೆ ಇದೆ ನಮ್ಮಲ್ಲಿ. ಪ್ರತಿ ವರ್ಷವೂ ಸಹ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೂ ಹೋದಂತಹ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲಿದ್ದಂಗೆ ಅವರಿಗೆ ಶೌಚಾಲಯ ಆಗಿರ್ಬೋದು, ಮುಖ್ಯವಾಗಿ ಅವರಿಗೆ ಅವ್ರ ಜೀವನದಲ್ಲಿ ಡಿಸಿಪ್ಲಿನನ್ನು ಅಳವಡಿಸ್ಕೋಬೇಕು. ಆ ಡಿಸಿಪ್ಲಿನ್ ಅಂದರೆ ನೀಟಾಗಿ ಕಾಲೇಜಿಗೆ ಬರಬೇಕು, ಯಾಕೆ ಯೂನಿಫಾರ್ಮ್ ಹಾಕ್ಕೊಂಡಾಗಿರ್ಬೋದು. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲಿದ್ದಂಗೆ ನಮ್ಮ ಕಾಲೇಜು ವಾತಾವರಣದಲ್ಲಿ ನಮ್ಮ ಕಾಲೇಜಿಗೆ ಬೇರೆ ವಿದ್ಯಾರ್ಥಿಗಳು, ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ತೊಂದರೆ ಕೊಡಲಿದ್ದಕ್ಕೂ ಸಹ ನಾವು ಏನು ಮಾಡ್ತೀವಿ ಅಂದರೆ ಆ ವಿದ್ಯಾರ್ಥಿಗಳನ್ನು ಅವಾಯ್ಡ್ ಮಾಡ್ತೀವಿ. ಆ ವಿದ್ಯಾರ್ಥಿಗಳಲ್ಲಿ ಬಂದು ತೊಂದರೆ ಕೊಡಲಿದ್ದಂಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ಕುತ್ಕೊಂಡು ಓದಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ವರ್ಕೌಟ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಜೀವನದಲ್ಲಿ ಏನು ಕಲಿಬೇಕು ಅಂತಕ್ಕಂಥದ್ದಾದರೂ ಕೂಡ ಕಲಿತೋಕೆ ಅವಕಾಶಗಳು ಹೆಚ್ಚಾಗಿರ್ತಕ್ಕಂಥದ್ದೇ. ಫಲಿತಾಂಶದಲ್ಲಿ ಬೇರೆ, ಆದರೆ ಒಂದು ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಕೊಡೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆ ಅಂದರೆ ನಮ್ಮ ತರಳಬಾಳು ಜಗದ್ಗುರು ಸಂಸ್ಥೆ. ಸೊ ಆ ತರಳಬಾಳು ಜಗದ್ಗುರು ಸಂಸ್ಥೆಯಲ್ಲಿ ಅಧೀನದಲ್ಲಿರ್ತಕ್ಕಂಥ ನಮ್ಮ ಕಾಲೇಜು HPS ಪದವಿ ಪೂರ್ವ ಕಾಲೇಜು ಆ ನೈತಿಕತೆಯ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥದ್ದಿದೆ. ಅದರಲ್ಲಿ ನಾವು ಕೇರ್ ತಗೋತಕ್ಕಂಥದ್ದು ಹೆಣ್ಣು ಮಕ್ಕಳು, ಏನು ನಮ್ಮ ಗುರುಗಳು, ಹಿರಿಯ ಜಗದ್ಗುರುಗಳು, ಲಿಂಗೈಕ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಯವರ ಒಂದು ಏನು ಆಶಯ ಇದೆಯೋ ಅವರ ಆಶಯದಂತೆ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಉದ್ದೇಶದಿಂದಲೇ ಈ ಭಾಗದಲ್ಲಿ ಈ ಒಂದು ಪದವಿ ಪೂರ್ವ ಕಾಲೇಜನ್ನು ತೆರೆದಿರ್ತಕ್ಕಂಥದ್ದು. ಆ ಸದುದ್ದೇಶವನ್ನು ನಾವೆಲ್ಲರೂ ಕೂಡ ಪಣ ತೊಟ್ಟು ನೆರವೇರಿಸ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಹಳೆ ವಿದ್ಯಾರ್ಥಿ, ಇಲ್ಲಿ ವಾತಾವರಣ ಹೇಗಿದೆ ಅಂದರೆ ಸ್ನೇಹಮಯ ವಾತಾವರಣ. ಪ್ರಿನ್ಸಿಪಾಲಿಂದ ಹಿಡಿದು ಆಮೇಲೆ FDA P1 ಆಗಿರ್ಬೋದು, FDA P1ವರೆಗೂ ಕೂಡ ಎಲ್ಲ ಹುಡುಗರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಆಮೇಲೆ ಇಲ್ಲಿ ಸೇರೋ ಹುಡುಗರು ಏನಾಗಿರ್ತಾರೆ ಅಂದರೆ ಸ್ವಲ್ಪ ಬಡ ವಿದ್ಯಾರ್ಥಿಗಳು, ರೂರಲ್ ಇದರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು. ಹಾಗಾಗಿ ಫೀಸು ಕೂಡ ಕೈಗೆ ನಿಲುಕುವಂಥ ಬಡವ ವಿದ್ಯಾರ್ಥಿಗಳಿಗೆ ಕೈಗೆ ಎಟುಕುವಂಥ ಫೀಸ್ ಇದೆ. ಹಾಗಾಗಿ ಇಲ್ಲಿ ಸೇರಲಿಕ್ಕೆ ತೊಂದರೆ ಇಲ್ಲ. ಇಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಮತ್ತು ಸೈನ್ಸ್ ಇದೆ. ಕಾಮರ್ಸ್, ಸೈನ್ಸ್ ಒಂದೊಂದು ವಿಭಾಗ ಇದ್ದಾವೆ, ಆರ್ಟ್ಸಲ್ಲಿ 3 ವಿಭಾಗ ಇದ್ದಾವೆ. ಹಾಗೆಯೇ ಇಲ್ಲಿ ಒಳ್ಳೆಯ ವಾತಾವರಣ ಕೂಡ ಇದೆ. ಲೈಬ್ರರಿ ಕೂಡ ಉತ್ತಮವಾಗಿ ಲೈಬ್ರರಿಯನ್ಸ್ ಇದ್ದಾರೆ. ಲೈಬ್ರರಿಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತವೆ ಹುಡುಗರಿಗೆ. ಲ್ಯಾಬ್ ಕೂಡ ಒಳ್ಳೆ ಚೆನ್ನಾಗಿ ಕೂಡ ಇದೆ. ಹಾಗೆಯೇ ಇಲ್ಲಿ ಏನಂದರೆ ಸ್ಪೋರ್ಟ್ಸು ಕೂಡ ಒಳ್ಳೆ ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ ತನಕನೂ ಹುಡುಗರು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಸ್ವಲ್ಪ ಹುಡುಗಿಯರಿಗೆ ಸೇಫ್ಟಿ ಇರೋಂಥ ಕಾಲೇಜ್ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ನಮ್ಮಲ್ಲಿ ಹುಡುಗರಿಗಿಂತನೂ ಹುಡುಗಿಯರೇ ಜಾಸ್ತಿ ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ.
ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ 3 ಇಯರ್ಸಿಂದ FDA ವರ್ಕ್ ಮಾಡ್ತಿದ್ದೀನಿ. ವರ್ಷನೂ ಒಂದು ವರ್ಷಕ್ಕಿಂತ ಒಂದು ವರ್ಷ ರಿಸಲ್ಟ್ ಚೆನ್ನಾಗೇ ಆಗ್ತಿದೆ ಕಾಲೇಜಿಂದು. ಆಮೇಲೆ ಪ್ರತಿ ವರ್ಷವೂ ಹುಡುಗಿಯರೇ ಫಸ್ಟ್ ಬರ್ತಿದ್ದಾರೆ, ಅದು ಒಂದು ಖುಷಿ ಇದೆ ನಮಗೆ. ಈ ಕಾಲೇಜಲ್ಲಿ ಹುಡುಗಿಯರಿಗೂ ಸೇಫ್ಟಿ ಇದೆ, ಹಾಗೆ ಎಲ್ಲ ಲೆಕ್ಚರ್ಸು ಕೂಡ ಚೆನ್ನಾಗಿ ಪಾಠ ಮಾಡ್ತಾರೆ. ಒಳ್ಳೆ ಲ್ಯಾಬ್ ಇದೆ, ಒಳ್ಳೆ ಲೈಬ್ರರಿಯನ್ ಇದ್ದಾರೆ, ಒಳ್ಳೆ ಲೈಬ್ರರಿ ಫೆಸಿಲಿಟಿ, ಬುಕ್ ಫೆಸಿಲಿಟಿ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇದ್ದಾವೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂಗೆ ನಮ್ಮ ಕಾಲೇಜಲ್ಲಿ ಟೀಚಿಂಗ್ ಆಗಲಿ, ಅವರಿಗೆ ಮುಂದೆ ಏನು CET ಪರ್ಪಸ್ಗಾಗಲಿ ಎಲ್ಲ ಒಳ್ಳೆ ಥರದ್ದು ಎಜುಕೇಷನ್ ಸಿಗ್ತಿದೆ.